ದಯವಿಟ್ಟು ತಾವೆಲ್ಲರೂ ಕೂಡ ಮಾದಿಗಂತೆ ಬರೆಸಿ ಮಾದಿಗ 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 ತಪ್ಪದೆ ಬರೆಸಬೇಕಂತೇಳಿ ನಾನು ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷನಾಗಿ ಮನೆ ಮನೆಗೆ ಭೇಟಿ ಕೊಡ್ರಿ, ಮನೆ ಮನೆಗೆ ಈ ಒಂದು ಸಂದೇಶವನ್ನು ಕೊಡಿ. ಕೂಡಲೇ ಎಚ್ಚೆತ್ತುಕೊಂಡು ಆದಷ್ಟು ಬೇಗನೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಇದನ್ನ ತಾಯಿ ತಂದೆಗಳೇ, ನೀವು ಇವತ್ತು ಕಾಂಗ್ರೆಸ್ ಪಕ್ಷ ಸರ್ವೆ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮವರಿಗೆ ಬಲ ಇಲ್ಲ, ನಮ್ಗೆ ಬಲ ಸಿಗಬೇಕಂತಂದ್ರೆ ಪ್ರತ್ಯೇಕವಾಗಿ ಮಾದಿಗರೇ ಒಂದು ಮಾದಿಗಂತ ಬರೆಸಿ ಒಂದು ಸಾಮಾಜಿಕ ನ್ಯಾಯ ಪಡಲಿಕ್ಕೆ ಮುಂದಾಗಬೇಕು. ಇಲ್ಲದೆ ಇದ್ರೆ ನಮಗೆ 30 ವರ್ಷಗಳು ಹೋರಾಟ ಮಾಡಿದ್ದು ಕೂಡ ವ್ಯರ್ಥ ಆಗ್ತದೆ. ದಯವಿಟ್ಟು ನೀವೆಲ್ಲರೂ ಕೂಡ ಮಾದಿಗಂತ ಬರೆಸಬೇಕಂತೇಳಿ ಇವತ್ತು ನಮ್ಮ ಮಾಧ್ಯಮದ ಮೂಲಕ ಸಮುದಾಯಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾಧಕೃಷ್ಣ, ಜೈ ಭೀಮ್, ಜೈ ಭೀಮ್. ಹಲೋ ಎವ್ರಿವನ್, ನಾನು ಉಮೆ ಅಮರ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಬ್ಯಾಂಗ್ಳೂರ್. ವೀಕ್ಷಕರೇ, ನಮ್ಮ ಜೊತೆಗಿದ್ದಾರೆ ನರಸಪ್ಪ ದಂಡೋರ, MRPS ಸ್ಟೇಟ್ ಪ್ರೆಸಿಡೆಂಟ್. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಏನು ಹೇಳ್ತೀರಾ ಸರ್ ಇವತ್ತು? ಮೇಡಮ್, ಇವತ್ತು ಮೊನ್ನೆ ಬಾಬು ಜಗಜೀವನ್ ರಾಮ್ ಜಯಂತಿಯ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆದಷ್ಟು ಬೇಗನೆ ಒಳ ಮೀಸಲಾತಿ ಜಾರಿ ಮಾಡ್ತೀನಿ, ಸಂಶಯ ಪಡುವುದೇ ಬೇಡ ಅಂತ ಹೇಳಿದ್ದಾರೆ. ಒಂದು ಕಡೆ AKAD ಸಮಸ್ಯೆ ಇರೋದ್ರಿಂದ ಅವರು HN ನಾಗಮೋಹನ್ ದಾಸ್ ಅಂತೇಳಿ ಅವರು 2 ತಿಂಗಳ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. ಆದರೂ ಇವತ್ತು ಎಲ್ಲೋ ಒಂದು ಕಡೆ ನಮಗೆ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ. ಆ ಒಂದು ವಿಷಯ ಮನಗಂಡು ಇವತ್ತು ನಾವು ಮತ್ತು ಮಾಧ್ಯಮದ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡೋದೇನೆಂದರೆ, ಆದಷ್ಟು ಬೇಗನೆ ಈಗಾಗಲೇ AK ಮತ್ತು AD ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು SC ಹರಿಜನ ಅಂಥೇಳಿ ಇವತ್ತು ಗೊಂದಲದಲ್ಲಿರೋದ್ರಿಂದ 2 ತಿಂಗಳ ಕಾಲಾವಕಾಶ ತೆಗೆದುಕೊಂಡು ವೈಜ್ಞಾನಿಕವಾಗಿ ಈ ಒಂದು ನಾವು ಒಳ ಮೀಸಲಾತಿ ಜಾರಿ ಮಾಡ್ತು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಯವರು. ಈಗ ನಾವು ಮುಖ್ಯಮಂತ್ರಿಯವರನ್ನು ಪ್ರಶ್ನೆ ಮಾಡೋದಿಷ್ಟೇ, ಈಗಾಗಲೇ ಮುಂಬಡ್ತಿಗಳನ್ನು ನಿಲ್ಲಿಸಿದ್ದೀವಿ ಮತ್ತು ಸಂಬಂಧಪಟ್ಟ ಚೀಫ್ ಸೆಕ್ರೆಟರಿ ಅವರಿಗೆ, ಶಾಲಿನಿ ಮೇಡಮ್ ಅವರಿಗೆ ನೇರವಾಗಿ ನಮ್ಮ ಮುಂದೆ ಹೇಳಿದ್ದಾರೆ ಕಾವೇರಿ ಭವನದಲ್ಲಿ. ನಮಗೆ ನಿನ್ನೆ ಮತ್ತೊಂದು ಬ್ಯಾಕ್ಲಾಕು ಮುಂಬಡ್ತಿಯನ್ನು ಒಂದು ಇಲಾಖೆಯಿಂದ ಆದೇಶ ಹೊರಗಡೆ ಬಂದಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ತಮ್ಮ ಸ್ವಾರ್ಥಕ್ಕಾಗಿ ಸಮಾಜನ ಬಲಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಕೂಡಲೇ ಯಾವುದೇ ಬ್ಯಾಕ್ಲಾಕ್ ಹುದ್ದೆಗಳಾಗಿರ್ಬೋದು ಮತ್ತು ಮುಂಬಡ್ತಿಗಳಾಗಿರ್ಬೋದು ಕೂಡಲೇ ನಿಲ್ಲಿಸಬೇಕಂತೇಳಿ ನಾವು ಮಾದಿಗ ದಂಡೋರದ ವತಿಯಿಂದ ನಾವು ಆಗ್ರಹಪಡಿಸ್ತಾ ಇದ್ದೀವಿ ಸರ್ಕಾರಕ್ಕೆ. ಹಾಗಾಗಿ ಇವತ್ತು ನಾವು ಸುದೀರ್ಘ 30 ವರ್ಷಗಳ ಸನ್ಮಾನ್ಯ ಶ್ರೀ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ 1997ರಿಂದ ಕರ್ನಾಟಕ ರಾಜ್ಯದಲ್ಲಿ ಸಕ್ರಿಯವಾಗಿ 30 ವರ್ಷಗಳ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ಹೋರಾಟಗಾರರ ಮೇಲೆ ಕೂಡ ಹಲವಾರು ಪ್ರಕರಣಗಳು ದಾಖಲಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿರುವಂಥ ನಮ್ಮ ಹೋರಾಟಗಾರರ ಮೇಲೆ ರೌಡಿ ಸೀಟರ್ ಅಂತೇಳಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಕೂಡ 25 ಕಾರ್ಯಕರ್ತರ ಮೇಲೆ ಗುಂಡಾ ಕಾಯ್ದೆ ದಾಖಲಿಸಿದ್ದಾರೆ. ಅದೇ ರೀತಿ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಗುಂಡಾ ಕಾಯ್ದೆ ಅಡಿಯಲ್ಲಿ ದಾಖಲಿಸಿದ್ದಾರೆ. ಎಲ್ಲ ಕಡೆ ಹೋರಾಟಗಾರರ ಮೇಲೆ ವಿನಾಕಾರಣ ನಮ್ಮ ಮೇಲೆ ಪ್ರಕರಣ ದಾಖಲಿಸಿ ಇವತ್ತು ಹೋರಾಟವನ್ನು ದಮನ ಮಾಡಲಿಕ್ಕೆ ಹೊಂಟಿದೆ ಈ ಕಾಂಗ್ರೆಸ್ ಸರ್ಕಾರ. ನಾವು ಯಾವುದೇ ಕಾರಣಕ್ಕೂ ಭಯಪಡುವಂಥ ಅಗತ್ಯ ಇಲ್ಲ. ಆದಷ್ಟು ಬೇಗನೆ ಒಳ ಮೀಸಲಾತಿ ಜಾರಿ ಆಗಬೇಕಂತೇಳಿ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ತಾವೇನು ಮಾತು ಕೊಟ್ಟಿದ್ದೀರಾ, 2 ತಿಂಗಳ ಒಳಗಡೆ ನಾವು ಜಾರಿ ಮಾಡ್ತೀವಿ ಒಳ ಮೀಸಲಾತಿ, ನಾವು ನಮ್ಮ ಸರ್ಕಾರ ಬದ್ಧವಾಗಿದೆ, ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದೀರಾ. ದಯವಿಟ್ಟು ನಿಮ್ಮ ಸರ್ಕಾರ ಅವಧಿಯಲ್ಲಿ ನಿಮ್ಮ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಮುಂಬಡ್ತಿಗಳನ್ನು ಯಾಕೆ ನೀವು ನಿಲ್ಲಿಸೋಕ್ಕಾಗ್ತಾ ಇಲ್ಲ? ನಿಮಗೆ ತಾಕತ್ತು ದಮ್ ಇಲ್ವಾ? ಎಲ್ಲೋ ಒಂದು ಕಡೆ ಸೋರಿಕೆ ಆಗ್ತಾ ಇದೆ. ಇದು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಾಹೇಬರೇ, ದಯವಿಟ್ಟು ಮತ್ತೊಂದು ಸಲ ತಾವು ಮಾತು ಕೊಟ್ಟಿದ್ದೀರಿ, ಸನ್ಮಾನ ಮಂದಕೃಷ್ಣ ಮಾದಿಗಣ್ಣವರ ಜೊತೆಯಲ್ಲಿ 45 ನಿಮಿಷಗಳ ಕಾಲ ತಮ್ಮ ಕಾವೇರಿ ಕಚೇರಿಗೆ ಕರೆಸಿಕೊಂಡು ಮಾತನಾಡಿದಿರಿ. ಆದರೂ ಇವತ್ತು ಎಲ್ಲೋ ಒಂದು ಕಡೆ ಮತ್ತೊಂದು ಸೋರಿಕೆ ಆಗ್ತಾಯಿದೆ. ಮುಂಬಡ್ತಿಗಳು ಹಾಗೆ ಒಳಗೆ ಒಂದು ಕಳ್ಳದಾರಿಯಲ್ಲಿ ನಡೀತಾ ಇದೆ. ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ಕೂಡಲೇ ನಿಲ್ಲಿಸಬೇಕಂತೇಳಿ ನಾವು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಈಗಾಗಲೇ AKAD ಸಮಸ್ಯೆ ಇರೋದ್ರಿಂದ 12 ಜಿಲ್ಲೆಗಳಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ಬಳ್ಳಾರಿ, ಕೋಲಾರ, ಹೀಗೆ ಎಲ್ಲ ಕಡೆ ಏನು 12 ಜಿಲ್ಲೆಗಳು ಒಂದು AKAD ಸಮಸ್ಯೆ ಇದೆ. ಆದಷ್ಟು ಬೇಗನೆ ಅದನ್ನು ಬಗೆಹರಿಸಿ ಕೂಡಲೇ ತಕ್ಷಣವೇ ಜಾರಿಗೊಳಿಸಬೇಕು. ಮತ್ತೊಂದು ನನ್ನ ಸಮುದಾಯಕ್ಕೆ ನಾನು ಮನವಿ ಮಾಡೋದೇನಂತಂದರೆ, ಈಗಾಗಲೇ ಸರ್ವೆ ಕಾರ್ಯಕ್ರಮ 6ರಿಂದ ಪ್ರಾರಂಭ ಆಗಿದೆ. ಅಧಿಕಾರಿಗಳು ಮನೆ ಮನೆಗೆ ಬರ್ತಾ ಇದ್ದಾರೆ.
ಮಾದಿಗ ಅಂತ ಹೇಳಿ ಬರೆಸಿ. ಈಗಾಗಲೇ ನೀವು ಹರಿಜನ, ಆದಿದ್ರಾವಿಡ, ಆದಿ ಕರ್ನಾಟಕ, ಆಂಧ್ರ ಅಂತೇಳಿ ಬರೆಸಿ ಇವತ್ತು ಗೊಂದಲಕ್ಕೆ ಈಡು ಮಾಡಿದ್ದೀರ. ದಯವಿಟ್ಟು ನೀವು ಆ ಸಮಾಜದಲ್ಲಿ ಹುಟ್ಟಿದ್ದೀರ, ಆ ಸಮಾಜ ನ್ಯಾಯ ಸಿಗಬೇಕಂತಂದರೆ, ನಿಮಗೆ ಒಳ ಮೀಸಲಾತಿ ಸಿಗಬೇಕಂತಂದರೆ ಕಡ್ಡಾಯವಾಗಿ ಮಾದಿಗರಂತ ಬರೆಸಲೇಬೇಕು. ನಮ್ಮ ಹೋರಾಟಕ್ಕೆ ಪ್ರತಿಫಲ ಇವತ್ತು 40 ದಿನಗಳಲ್ಲಿ ಕಾಣಬೇಕಾಗಿದೆ. ನಮಗೆ ಸಿಗುವಂಥ 6ರಿಂದ 7 ಪಾಯಿಂಟು 8 ಪಾಯಿಂಟು ಕೂಡ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಈಗಾಗಲೇ 6 ಏನು ಶೇಕಡಾವಾರ 6 ಸದಾಶಿವ ಆಯೋಗದವರೇನು ಕೊಟ್ಟಿದ್ದಾರೆ. ಇನ್ನು ಕಾಂತರಾಜ್ ಆಯೋಗ ಆಗಿರ್ಬೋದು, ಮಾಧುಸ್ವಾಮಿ ವರದಿ ಕೂಡ ಆಗಿರ್ಬೋದು, ಮತ್ತು ಸದಾಶಿವ ಆಯೋಗದ ವರದಿ ಇರ್ಬೋದು. ಈ ಎಲ್ಲ ವರದಿಗಳ ಅಂಕಿಅಂಶಗಳನ್ನು ನೋಡಿದ್ರೆ ಬಹುಸಂಖ್ಯಾತರು ನಾವು ಮಾದಿಗರು ಪ್ರತ್ಯೇಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ತೆಗೆದುಕೊಳ್ಳಿ 30ರಿಂದ 40, 50 ಸಾವಿರದ ಮತದಾರರು ಪ್ರತ್ಯೇಕ ಮಾದಿಗರಿದ್ದೀವಿ. ಅದೇ ರೀತಿ ಇವತ್ತು ಇದರಲ್ಲಿ ಏನಾದರೂ ಸರ್ಕಾರ ಮೀನಾಮೇಷವೆಣಿಸಿ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮಗೆ ಏನಾದರೂ ಮೋಸ ಮಾಡಿದ್ರೆ ನೀವು ಕೊಟ್ಟಂಥ ವರದಿ ಕೂಡ ನಾವು ತಿರಸ್ಕಾರ ಮಾಡ್ತೀವಿ. ಎನ್ ನಾಗಮಂದಾಸ್ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ 12 ಜಿಲ್ಲೆಗಳಲ್ಲಿರುವಂಥ ಗೊಂದಲ ಇಡೀ ರಾಜ್ಯದ 31 ಜಿಲ್ಲೆಗಳಿಗೆ ಮನೆ ಮನೆಗೆ ಸರ್ವೆ ಮಾಡ್ತಾ ಇದ್ದೀರಿ. ಮನೆ ಮನೆಗೆ ಸರ್ವೆ ಮಾಡುವಂಥ ಸಂದರ್ಭ ಬಂದಂಥ ಸಂದರ್ಭ ಅಧಿಕಾರಿಗಳೇನು ಬರ್ತಾರೆ ಮನೆಗೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಮುಂದಿನ ಪೀಳಿಗೆಗಾಗಿ, ಈ ಸಮುದಾಯ ಅಭಿವೃದ್ಧಿಗಾಗಿ, ಸಾಮಾಜಿಕ ನ್ಯಾಯಕ್ಕಾಗಿ ತಪ್ಪದೆ ಮಾದಿಗಂತ ಬರೆಸಲೇಬೇಕು. ಒಂದು ವೇಳೆ ನೀವೇನಾದರೂ ಮಾದಿಗಂತ ಬರೆಸಿಲ್ಲದಾದರೆ ನೀವು ನಿಮ್ಮ ಜಾತಿಗೆ ದ್ರೋಹ ಬಗೆದಂಗಾಗ್ತದೆ. ಮಾದಿಗರ ಎಚ್ಚೆತ್ತುಕೊಳ್ಳಿ. ಈಗಾಗಲೇ ಎಲ್ಲ ರಂಗದಲ್ಲಿ ಕೂಡ ನಾವು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ರಂಗದಲ್ಲಿ ಕೂಡ ನಾವು ಹಿಂದೆ ಬಿದ್ದಿದ್ದೀವಿ. ಇವತ್ತು ಸಮಾಜದಲ್ಲಿ ನಾವು ಮುಂದೆ ಬರಬೇಕಾಗಿದೆ. ಹಾಗಾಗಿ ನಮ್ಮ ಈ ಮಾಧ್ಯಮದ ಮೂಲಕ, ವಾಯಸ್ ಬೆಂಗಳೂರು ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಕೂಡಲೇ ಮಾದಿಗ ಅಂತ ಬರೆಸಿ. ನೀವು ಹರಿಜನ ಎಸ್ ಅಂತ ಬರೆಸಿದ್ರೆ ಉಪಯೋಗ ಇಲ್ಲ, ಆದಿ ದ್ರಾವಿಡ ಅಂತ ಬರೆಸಿದ್ರೆ ಉಪಯೋಗ ಇಲ್ಲ, ಆದಿ ಆಂಧ್ರ ಬರೆಸಿದ್ರು ಕೂಡ ಉಪಯೋಗ ಇಲ್ಲ. ಇವು ಯಾವ ಲೆಕ್ಕಕ್ಕೆ ಬರಲ್ಲ. ನೀವು ಮಾದಿಗರಾಗಿ ಹುಟ್ಟಿದ್ರೆ ಈ ಮಾದಿಗ ಜನಾಂಗಕ್ಕೆ, ನಿಮ್ಮ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಆಗಿರ್ಬೋದು, ಉದ್ಯೋಗಕ್ಕಾಗಿರ್ಬೋದು, ಮತ್ತು ಎಲ್ಲ ಲೋನ್ಗಳಾಗಿರ್ಬೋದು ಅಭಿವೃದ್ಧಿ ಕಾಣಬೇಕಂತಂದರೆ ನೀವು ತಪ್ಪದೆ ಮಾದಿಗಂತ ಬರೆಸಲೇಬೇಕು. ಈಗಾಗಲೇ ಸರ್ಕಾರ ಏನು ಈ ತಿಂಗಳ 6ರಿಂದ ಮತ್ತು ಮುಂದಿನ ತಿಂಗಳ 26ವರೆಗೂ ಏನು ಸರ್ವೆ ಕಾರ್ಯಕ್ರಮ ನಡೀತಾ ಇದೆ. ಸರ್ವೆ ಕಾರ್ಯಕ್ರಮದಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟು ಮಾದಿಗ ದಂಡರ ಕಾರ್ಯಕರ್ತರು ಆಗಿರ್ಬೋದು, ದಲಿತ ಪರ ಕಾರ್ಯಕರ್ತರಾಗಿರ್ಬೋದು, ಒಳ ಮೀಸಲು ಪರವಂಥ ಹೋರಾಟಗಾರರಾಗಿರ್ಬೋದು, ಎಲ್ಲ ರಂಗದಲ್ಲಿ ನೀವು ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ ಮತ್ತು ಎಲ್ಲ ರಂಗದಲ್ಲಿ ಕೂಡ ಈ ಒಂದು ಮಾದಿಗೆ ಬರೆಸ್ಬೇಕಂತೇಳಿ ನಾನು ಕಡ್ಡಾಯವಾಗಿ ರಾಜ್ಯಾಧ್ಯಕ್ಷನಾಗಿ ಆದೇಶ ಮಾಡ್ತಾ ಇದ್ದೀನಿ. ದಯವಿಟ್ಟು ಮಾದಿಗರಿಗೆ ನೋಡ್ರಿ ಸೌಲಭ್ಯ ಇವತ್ತು 1947ರಿಂದ ಏನು ಸ್ವಾತಂತ್ರ್ಯ ಬಂತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾರೂ ಅಭಿವೃದ್ಧಿ ಆಗಿಲ್ಲ. ಕೆಲವು ಮಾತ್ರ ಅಭಿವೃದ್ಧಿ ಹೊಂದಿದ್ದಾರೆ, ರಾಜಕಾರಣಿಗಳ ಮಕ್ಕಳು, ರಾಜಕಾರಣಿಗಳಾಗಿರ್ಬೋದು. ಆದರೆ ಮೂಲತಃ ಮಾದಿಗರಿಗೂ ಶೋಷಿತ ಸಮುದಾಯ ಜನಾಂಗಕ್ಕೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟರು. ಅದೇ ರೀತಿ ನಮಗೆ ನಮ್ಮ ಮೀಸಲಾತಿಯಲ್ಲಿ ಕೂಡ ಅನ್ಯಾಯ ಆಗಿದೆ, ರಾಜಕೀಯ ರಂಗದಲ್ಲಿ ಅನ್ಯಾಯ ಆಗಿದೆ, ಉದ್ಯೋಗದಲ್ಲಿ ಅನ್ಯಾಯ ಆಗಿದೆ, ಮತ್ತು ಎಲ್ಲ ಶೈಕ್ಷಣಿಕ ಯಾವುದೇ ಕ್ಷೇತ್ರದಲ್ಲಿ ನೋಡಿ ಬಹಳ ಹಿನ್ನಡೆಯಾಗಿದೆ. ಹಾಗಾಗಿ ದಯವಿಟ್ಟು ನನ್ನ ಮಾದಿಗ ಸಮುದಾಯದ ಬಂಧುಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ತಾವೆಲ್ಲರೂ ಕೂಡ ಮಾದಿಗಂತ ಬರೆಸಿ. ಮಾದಿಗ ತಪ್ಪದೆ ಬರೆಸ್ಬೇಕಂತೇಳಿ ನಾನು ಮಾದಿಗ ದಂಡೋರದ ರಾಜ್ಯಾಧ್ಯಕ್ಷನಾಗಿ ಮನೆ ಮನೆಗೆ ಭೇಟಿ ಕೊಡ್ರಿ, ಮನೆ ಮನೆಗೆ ಈ ಒಂದು ಸಂದೇಶವನ್ನು ಕೊಡಿ. ಕೂಡಲೇ ಎಚ್ಚೆತ್ತುಕೊಂಡು ಆದಷ್ಟು ಬೇಗನೆ ನಿಮ್ಮ ಪಾದಗಳಿಗೆ ನಮಸ್ಕರಿಸ್ತಾ ಇದ್ದೀನಿ. ತಾಯಿ ತಂದೆಗಳೇ, ನೀವು ಇವತ್ತು ಕಾಂಗ್ರೆಸ್ ಪಕ್ಷ ಸರ್ವೆ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮವರಿಗೆ ಬಲ ಇಲ್ಲ. ನಮಗೆ ಬಲ ಸಿಗಬೇಕಂತಂದರೆ ಪ್ರತ್ಯೇಕವಾಗಿ ಮಾದಿಗರೇ ಒಂದು ಮಾದಿಗಂತ ಬರೆಸಿ ಒಂದು ಸಾಮಾಜಿಕ ನ್ಯಾಯ ಪಡಲಿಕ್ಕೆ ಮುಂದಾಗಬೇಕು. ಇಲ್ಲದೇ ಇದ್ದರೆ ನಮಗೆ 30 ವರ್ಷಗಳ ಹೋರಾಟ ಮಾಡಿದ್ದು ಕೂಡ ವ್ಯರ್ಥ ಆಗ್ತದೆ. ದಯವಿಟ್ಟು ನೀವೆಲ್ಲರೂ ಕೂಡ ಮಾದಿಗಂತ ಬರೆಸ್ಬೇಕಂತೇಳಿ ಇವತ್ತು ನಾವು ಮಾಧ್ಯಮದ ಮೂಲಕ ಸಮುದಾಯಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ ಕೃಷ್ಣಣ್ಣ, ಜೈ ಭೀಮ್.